ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಳೆಯ ನೋಟು ಆಯ್ತು, ಈಗ ಚಿನ್ನದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಮೋದಿ. ಮನೆಯಲ್ಲಿ ಚಿನ್ನ ಅಡಗಿಸಿಟ್ಟಿದ್ರೆ ಲೆಕ್ಕ ಕೊಡಬೇಕಾಗತ್ತೆ, ಎಲ್ಲರೂ ಕೂಡ ಹುಷಾರಾಗಿರ್ಬೇಕು. ಹಳೆಯ ನೋಟ ಆಯ್ತು, ಈಗ ಚಿನ್ನದ ಮೇಲೆ ಕಣ್ಣು. ಮನೆಯಲ್ಲಿ ಚಿನ್ನ ಅಡಗಿಸಿಟ್ಟಿದ್ರೆ ಲೆಕ್ಕ ಕೊಡದಿದ್ರೆ ಹುಷಾರಾಗಿರಿ. ಚಿನ್ನದ ಮೇಲೂ ಕೂಡ ಕಣ್ಣಿಟ್ಟಿದೆ ಮೋದಿ ಸರ್ಕಾರ. ಹೊಸ ನೀತಿಯನ್ನು ಕೂಡ ಈಗಾಗಲೇ ತಂದಿದ್ದಾರೆ. ಶೀಘ್ರದಲ್ಲೇ ಬರಲಿದೆ ಚಿನ್ನದ ಲೆಕ್ಕ ನೀಡಬೇಕನ್ನುವಂತ ಹೊಸ ರೂಲ್ಸ್, ನೀತಿ ಕೂಡ ಬರುತ್ತೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ಕೂಡ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ಚಿನ್ನದ ಮೇಲಿನ ನೀತಿ ಜಾರಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಚಿಂತನೆಯನ್ನು ನಡೆಸಿದೆ, ಚರ್ಚೆ ನಡೆಸಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗಾಗಲೇ 500 ಮತ್ತೆ 1000 ರೂಪಾಯಿ ನೋಟ್ ಬ್ಯಾನ್ ಆಗಿರೋದ್ರಿಂದಲೇ ಸಾಕಷ್ಟು ಜನ ತೊಂದರೆಗೀಡಾಗಿದ್ದಾರೆ. ಹಾಗೆ ಯಾರು ಕಪ್ಪು ಹಣವನ್ನ ಇಟ್ಟಿದ್ದಾರೆ ಅವ್ರಿಗೂ ಕೂಡ ತೊಂದರೆಗಳಾಗಿದೆ. ಅಂದ್ರೆ ಈಗ ಚಿನ್ನದ ಮೇಲೂ ಕೂಡ ಅದೇ ರೀತಿಯಂತ ನೀತಿಗಳನ್ನ ತರುವಂಥದ್ದು. ಅಂದ್ರೆ ಯಾವ ತರದ ನೀತಿಗಳನ್ನ ತರ್ತಾರೆ, ಯಾರಿಗೆ ತೊಂದರೆ ಆಗುತ್ತೆ ಅದರಿಂದ ಅಂತ? ಮಹೇಶ್, ಏನು ನೋಡ್ಬೋದು, ಒಂದು ಕಪ್ಪು ಹಣದ ಮೇಲೆ ಒಂದು ಹೊಡೆತ ಕೊಡೋದಕ್ಕೆ, ಕಾಳಧನಿಕರನ್ನ ನಿಭಾಯಿಸೋದಕ್ಕೆ ಒಂದು ಮೋದಿ ಸರ್ಕಾರ ನೋಟು ನಿಷೇಧವನ್ನ ಮಾಡಿ ಹೊಸ ನೋಟನ್ನ ಚಾಲನೆಗೆ ತಂದಿದ್ದಾಯ್ತು. ಈಗ ಅದೇ ರೀತಿಯಾದಂತ ಕಪ್ಪು ಹಣವನ್ನ ಯಾವ ರೀತಿಯಾಗಿ ಇನ್ನು ಕೇವಲ ಕಪ್ಪು ಹಣದ ರೂಪದಲ್ಲೇ ಬ್ಲಾಕ್ ಮನಿ ಉಳ್ಕೊಂಡಿಲ್ಲ, ಚಿನ್ನದ ರೂಪದಲ್ಲಿ ಮತ್ತು ಆಸ್ತಿಗಳ ರೂಪದಲ್ಲೂ ಕೂಡ ಈ ಒಂದು ಕಾಳಧನಿಕರು ತಮ್ಮ ಕಪ್ಪು ಆಸ್ತಿಯನ್ನ ಸೇವ್ ಮಾಡ್ಕೊಂಡಿರುವಂತ ಒಂದು ಉದಾಹರಣೆಗಳು ಸಾಕಷ್ಟಿವೆ. ಸೊ ಹಾಗಾಗಿ ಈಗ ಮೊದಲ ಹಂತವಾಗಿ ನೋಟು ನಿಷೇಧದ ಬಳಿಕ ಈಗ ಚಿನ್ನದ ಮೇಲೆ ಮೋದಿ ಸರ್ಕಾರ ತನ್ನ ಒಂದು ಗದಾಪ್ರಹಾರವನ್ನ ನಡೆಸೋದಕ್ಕೆ, ಭೀಮಗದೆಯನ್ನ ಬೀಸೋದಕ್ಕೆ ಸಜ್ಜಾಗಿರುವಂತದ್ದು. ಏನು ಮನೆಯಲ್ಲಿ 50 ಗ್ರಾಮು, 100 ಗ್ರಾಮು, 200 ಗ್ರಾಮ್ನಾಗೆ ಮಹಿಳೆಯರು ಒಡವೆಗಳನ್ನ ಮಾಡಿಸಿ ಸೇಫ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅಂತಾದ್ರೂ ಕೂಡ ಈಗ ಸಂಪೂರ್ಣವಾದ ಲೆಕ್ಕವನ್ನ ಅವರು ಆದಾಯ ತೆರಿಗೆ ಇಲಾಖೆಗೆ ಮತ್ತು ಬ್ಯಾಂಕ್ಗಳಿಗೆ ನೀಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಶೀಘ್ರದಲ್ಲೇ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಮೋದಿ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಒಂದು ಮಹತ್ವದವಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳುವ ಸಂಬಂಧ ಒಂದು ಚರ್ಚೆ ಕೂಡ ಸಂಪುಟದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ ಅಥವಾ ಜನವರಿಯೊಳಗೆ ಈ ಒಂದು ಚಿನ್ನದ ನೀತಿಯನ್ನ ಒಂದು ರೂಲ್ಸ್ ಅನ್ನ ಇಷ್ಟರಲ್ಲೇ ಮೋದಿ ಸರ್ಕಾರ ಬಿಡುಗಡೆ ಮಾಡುವಂತ ಸಾಧ್ಯತೆನೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ಓಕೆ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.